ಅದೊಟ್ಟಿಗೆ ಸರ್ ನಮ್ಮ ಸಮಸ್ಯೆ ಏನಂತ ಗೊತ್ತಾ ಸರ್, ನಾವು ಇವಾಗ ಈ ವರ್ಷ ದುಡಿತೀವಿ ಸರ್, ಮುಂದಿನ ವರ್ಷ ಮರು ನೇಮಕಾತಿ ಮಾಡ್ತಾರೆ, ಓಕೆ. ಆದ್ರೆ ಮರು ನೇಮಕಾತಿ ಮಾಡಿದಾಗ ಸರ್ ಮೆರಿಟ್ಗೆ ಆದ್ಯತೆ ಅಂದ್ಬಿಡ್ತಾರೆ ಸರ್. ಅಂದ್ರೆ ಇವಾಗ ಯಾರು ಹೆಚ್ಚು ಅಂಕ ಇದೆ ಅವರಿಗೆ ಆದ್ಯತೆ ಅಂತಾರೆ. ಆದ್ರೆ ಸರ್ ಎಲ್ಲರೂ ಮೆರಿಟೋರಿಯಸ್ ಸರ್, ಎಲ್ಲ ಓದ್ಬಿಟ್ಟಿದ್ದಾರೆ, ಡಿಗ್ರಿ ಇದೆ, ಏನ್ BEd ಇದೆ, ಹೈಯೆಸ್ಟ್ ಕ್ವಾಲಿಫಿಕೇಶನ್ ಇದೆ ಸರ್. ನಮ್ಮ ಬೇಡಿಕೆ ಮೊದಲನೇ ಬೇಡಿಕೆ ಸರ್ ಇರೋರ್ನ ಮುಂದುವರಿಸಬೇಕು ಸರ್ ಅಷ್ಟೇ. ಅಂದ್ರೆ ಎವ್ರಿ ಇಯರ್ ಸರ್ ನೀವು ನೋಡಿ ನಾಳೆ no sir, they remove every year, they are removing us sir from job. ಏನ್ ಮಾಡ್ತಾರೆ ಸರ್, ಯಾರು ಜಾಬ್ ನೋಡಿ ಫಾರ್ ಎಕ್ಸಾಂಪಲ್ ಸರ್ here more than 5,500 people throughout the state, 5,500 PU guest faculty sir. ಎವ್ರಿ ಇಯರ್ ಏನ್ ಮಾಡ್ತಾರೆ ಸರ್, ಯಾರಿಗೆ ಒಂದು ಯಾವ ಜಾಬ್ ವೇಕೆನ್ಸಿ ಇದ್ರೆ ಯಾರು ಜಾಸ್ತಿ ಮಾರ್ಕ್ಸ್ ಇದೆ ಅವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಬಿಡ್ತಾರೆ. ನಾವ್ ಹೇಳ್ತೀವಿ ಸರ್ ಎಕ್ಸ್ಪೀರಿಯನ್ಸ್ ಸರ್, ನಮಗೆ ಪೋಸ್ಟ್ ಗ್ರಾಜುಯೇಷನ್ ಮಾಡಿ ಅವನಿಗೆ ಮೆರಿಟ್ ಇರ್ತದೆ. ನಾವು ಹೇಳ್ತಿರೋದು ಸರ್ ವೆರಿ ಸರ್ ಸೇವಾ ಪದ್ಧತಿ ಇಲ್ಲ ಸರ್, ಏನಿಲ್ಲ ಸರ್. ಸೊ ಅದಕ್ಕೆ ರಾಜ್ಯ ಸರ್ಕಾರದ್ದು ಆಲ್ ಥ್ರೂ ಡಿಕ್ಲೇರ್ಡ್ ಪಾಲಿಸಿ ಇರೋದೇನೆ ಎಕ್ಸ್ಪೀರಿಯನ್ಸ್ ಆದ್ಯತೆ ಕೊಡಬೇಕು. ನಿಮ್ಗೆ ಗೊತ್ತು ಸರ್, ಸರ್ ಹಲವಾರು ಸಲ ಮಿನಿಸ್ಟರ್ ಆಗಿದ್ರು, ಗೊತ್ತಿದೆ ಅದು. ಅದಕ್ಕೆ ಡಿಗ್ರಿ ಕಾಲೇಜಲ್ಲೂ ಕೂಡ ಪ್ರತಿ ವರ್ಷ ಸೇವೆಗೆ ಇಷ್ಟು ಮಾರ್ಕ್ಸ್ ಅಂತಿತ್ತು, ಅಂಕಗಳು ಕೊಡ್ತಾರೆ. ಯಾಕಂದ್ರೆ ಇದು ಜಗತ್ತಿನಾದ್ಯಂತ ಇರೋದೇನಂದ್ರೆ ಒಬ್ಬ ಟೀಚರ್ಗೆ ಲೆಕ್ಚರರ್ಗೆ ಬೇಕಾಗಿರೋದು ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ಸ್ ಅ ಸ್ಕಿಲ್, ಇಂಪಾರ್ಟೆಂಟ್ ಸ್ಕಿಲ್. ಸರ್ ನಮ್ಮ ಮನವಿ ಸರ್, ದಯವಿಟ್ಟು ನೀವು ನಮ್ಮ ಮಂತ್ರಿಗಳು ಮಧು ಬಂಗಾರಪ್ಪ ವಿಷಯ ಮುಟ್ಟಿಸ್ಬೇಕು ಸರ್, ಇರೋರನ್ನ ಮುಂದುವರಿಸಿ ಅಂತ ಹೇಳೋದಕ್ಕೆ ಸರ್. ಎರಡನೇದು ಸರ್ ನೆಕ್ಸ್ಟ್ ಬಜೆಟ್ ಬರ್ತಿದೆ ಸರ್, ಅವರ ಸ್ಯಾಲರಿ ಇಸ್ ಜಸ್ಟ್ 14,000 ಸರ್, 14,000 ಸರ್ ತಿಂಗಳ ಗೌರವಧನ. ಕನಿಷ್ಠ ವೇತನ ಇಲ್ಲ ಸರ್, 14,000 ಸರ್, ಕನಿಷ್ಠ ವೇತನ ಇಲ್ಲ ಸರ್. ಸರ್ ವಿ ಆರ್ ವರ್ಕಿಂಗ್ ಆಲ್ 6 days ಸರ್. ಗೌರ್ಮೆಂಟ್ ಆರ್ಡರ್ ಇರೋದು ಬರೀ 12 hours ಅಂತ ಸರ್, ಆದ್ರೆ ನಾವು 6 ದಿನ ದುಡಿತಾ ಇದ್ದೀವಿ. ಮಕ್ಕಳು 20 hours ದುಡಿತಾ ಇದ್ದೀವಿ, ಮಕ್ಕಳಿಗೋಸ್ಕರ ಸರ್ ದುಡಿತಾ ಇದೀವಿ ಸರ್. ಇಲ್ಲಿ ನಾವು ಕೇಳೋದು ಸರ್, ನೀವು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಬರುವಂತ ಬಜೆಟ್ ನಲ್ಲಿ ಒಂದು ಡೀಸೆಂಟ್ ಸ್ಯಾಲರಿ ಸರ್, ನಾವೆಲ್ಲ ಬದುಕುವಂತ ಒಂದು ಡೀಸೆಂಟ್ ಸ್ಯಾಲರಿ. ಯಾಕಂದ್ರೆ ನಾವು ಚೆನ್ನಾಗಿದ್ರೆ ಮಕ್ಕಳು ಚೆನ್ನಾಗಿರಕ್ ಸಾಧ್ಯ ಸರ್, ಅದೊಂದು ನೀವು ಹೇಳ್ಬೇಕು ಸರ್. ನೆಕ್ಸ್ಟ್ ಇಂಪಾರ್ಟೆಂಟ್ ಐ ಥಿಂಕ್ ಇಮಿಡಿಯೇಟ್ಲಿ ಯು ಕ್ಯಾನ್ ಸಾಲ್ವ್ ಸರ್. KKRDBID ಯಲ್ಲಿ ಕೆಲವು PU ಕಾಲೇಜ್ ಶುರು ಮಾಡಿದ್ದಾರೆ ಸರ್, 6 ತಿಂಗಳಿಂದ ಸ್ಯಾಲರಿ ಆಗಿಲ್ಲ ಸರ್. ಸರ್ ಇದೊಂದು ಬರೀಬೇಕು ಮಾರ್ಚ್ ವರೆಗೆ ಸರ್. ವಿಪರ್ಯಾಸ ಅಂತ ಹೇಳಿದ್ರೆ ಯಾವ ಇಲಾಖೆಯಲ್ಲಿ ಇಲ್ಲದಂತ ಕಾನೂನುಗಳು ನಮ್ಮ PU ಇಲಾಖೆಯಲ್ಲಿದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಹಾಸನ್ ಡಿಸ್ಟ್ರಿಕ್ಟ್ನವರು ಇದ್ದಾರೆ, 2024-25 ಶೈಕ್ಷಣಿಕ ಸಾಲಿದು ಫೆಬ್ರವರಿ ತಿಂಗಳು ಇನ್ನೂ ಸ್ಯಾಲರಿ ಆಗಿಲ್ಲ. ಅದಲ್ಲದೆ ಅದನ್ನು ಪೆಂಡಿಂಗ್ ಇಟ್ಟಂತೆ DDP ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಜೂನ್ ಇಂದ ಮೊನ್ನೆ ತನಕ ಸ್ಯಾಲರಿ ಕೊಟ್ಟಿದ್ದಾರೆ. ಲಕ್ಷಾನುಗಟ್ಟಲೆ ಕೋಟಿಗಟ್ಟಲೆ ಅಲ್ಲಿ ಸ್ಯಾಲರಿ ಎಲ್ಲೂ ಹೋಯ್ತಂತಾನೆ ಇಲ್ಲ, ಸರ್ಕಾರ ಕೊಟ್ಟದ್ದು. ಯಾಕೆ ಈ ರೀತಿ ಮಾಡ್ತಿದಾರೋ ಗೊತ್ತಿಲ್ಲ. ಇದೆ ಆಮೇಲೆ ಈಗ ಇಲ್ಲಿ KKRD ಇದ್ದಾರೆ, ಇಲ್ಲಿ 6 ತಿಂಗಳಾಯ್ತು ಅವರಿಗೆ ಸ್ಯಾಲರಿ ಆಗಿದೆ. ಓಕೆ, ಆಮೇಲೆ ನಮಗೆ ಬೇಕಾಗಿರುವಂತ ಏನಂದ್ರೆ ನಮಗೆ 14,000 ರೂಪಾಯಿಯಲ್ಲಿ ಖಂಡಿತವಾಗಿ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಒಂದು ಉದಾಹರಣೆ ಕೊಡುದಂತಾದ್ರೆ, ಇವತ್ತೆಲ್ಲ PU ಗೆ ಟೀಚ್ ಮಾಡುವಂತ ನಾವು ಲೆಕ್ಚರ್ಸ್ NEET, CET, KCET ಎಲ್ಲ ಟ್ರೈನ್ಡ್ ಮಾಡ್ತೇವೆ. ನಾವು ಕಲ್ತು ಹೋಗಿರುವಂತಹ ಮಕ್ಕಳು ನಾವು ಅದೇ ಸರ್ವಿಸ್ ನಲ್ಲಿ ಮುಂದುವರಿತಾ ಇರ್ತೇವೆ. ಆದ್ರೆ ಅವರಿಗೊಂದು 3 ವರ್ಷ ಡಿಗ್ರಿ ಮಾಡಿ ಆಮೇಲೆ 4ನೇ ವರ್ಷಕ್ಕೆ ಅಥವಾ 5ನೇ ವರ್ಷಕ್ಕೆ ಅವನಿಗೆ ಜಾಬ್ ಸಿಕ್ತಂತಾದ್ರೆ ಅವನಿಗೆ ಅಲ್ಲಿ ಸ್ಯಾಲರಿ 50,000 ರಿಂದ 60,000 ರೂಪಾಯಿ ಇರುತ್ತೆ. ನಾವು ಇದೇ 14,000 ರೂಪಾಯಲ್ಲಿ ಮುಂದುವರಿತಾ ಇರ್ತದೆ. ನಮಗೆ ಒಂದು ರೀತಿ ಜೀವನದಲ್ಲಿ ಜಿಗುಪ್ಸೆ ಬರ್ತದೆ. ಇದರಲ್ಲಿ ಎಷ್ಟೋ ಮಂದಿ PhD ಆದವರಿದ್ದಾರೆ, ನೆಟ್ ಪಾಸ್ ಆದವರಿದ್ದಾರೆ. ಇದೆಲ್ಲ ಒಂದು ರೀತಿ ನಮಗೆ ಆಗ್ತಿರುವಂತ ಅನ್ಯಾಯ. ಆದ್ರಿಂದ ದಯವಿಟ್ಟು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡುವಂತ ಏನಂತ ಹೇಳಿದ್ರೆ, ನಮಗೊಂದು ನ್ಯಾಯಯುತವಾದಂತ ವೇತನ, ಒಂದು 30,000 ರೂಪಾಯಿ ಕನಿಷ್ಠ ವೇತನ ಕೊಡಿ. ಆಮೇಲೆ ಮುಂದೆ ಬರುವಂತಹ ಬಜೆಟ್ ನಲ್ಲಿ ದಯವಿಟ್ಟು ಮುಖ್ಯಮಂತ್ರಿಯವರಿಂದ ಹಾಗೂ ಮಾನ್ಯ ಶಿಕ್ಷಣ ಸಚಿವರಿಂದ ನಮಗೊಂದು ಬೇಸಿಕ್ ಸ್ಯಾಲರಿಯನ್ನು ಒದಗಿಸಿಕೊಡಿ. ಆ ಮುಂದಿನ ದಿನಗಳಲ್ಲಿ ಹಂತವಾಗಿ ನಮಗೊಂದು ಸೇವಾ ಭದ್ರತೆಯನ್ನು ಒದಗಿಸಿಕೊಡಿ. ಆಮೇಲೆ ಈಗೇನು ಡಿಗ್ರಿ ಕಾಲೇಜಿನಲ್ಲಿ ಕೃಪಾಂಕ ಇದೆಯೋ ಆ ರೀತಿ ಮಾಡಿ ನಮಗೆ ಬೇಕಾದ ಸ್ಯಾಲರಿ ಜಾಸ್ತಿ ಮಾಡಿ, ನೋ ಪ್ರಾಬ್ಲಮ್. ಆ ನಂತರ ಈಗ ಇನ್ನೇನು ಈ ರೀತಿ ಈ ಸ್ಯಾಲರಿಗಳು ಪೆಂಡಿಂಗ್ ಮಾಡ್ಕೊಂಡಿರ್ತಾರೋ ಆ ಸ್ಯಾಲರಿಗಳನ್ನೆಲ್ಲ ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ಪೆಂಡಿಂಗ್ ಮಾಡದೇ ರೀತಿಯಲ್ಲಿ ಇಲಾಖೆಯಲ್ಲಿ ಸ್ಪಷ್ಟ ಆದೇಶ ಇದೆ ಸರ್. ದಯವಿಟ್ಟು PU ಇಲಾಖೆಯವರು ಯಾರಾದ್ರೂ ಅಧಿಕಾರಿಗಳಿದ್ರೆ ಸ್ವಲ್ಪ ಗಮನ ಹರಿಸಿ. ನಿಮ್ಮ ಇಲಾಖೆಯಲ್ಲಿ ಆದೇಶ ಇರುವಂತದ್ದು ಅತಿಥಿ ಉಪನ್ಯಾಸಕರಿಗೆ ವಾರದಲ್ಲಿ 10 ರಿಂದ 12 ಗಂಟೆ ಕಾರ್ಯನಿರ್ವಹಿಸಲಿಕ್ಕೆ ಡೈರೆಕ್ಟರ್ ಇಂದ ಬ್ಯಾಂಗ್ಳೂರಿಂದ ಆರ್ಡರ್ ಆಗಿರುವಂತದ್ದು. 32 ಜಿಲ್ಲಾ ಉಪನಿರ್ದೇಶಕರು DDP ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆಮೇಲೆ ಪ್ರಿನ್ಸಿಪಲ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ 10 ರಿಂದ 12 ಗಂಟೆ ಕಾರ್ಯಭಾರವನ್ನು ಜಾಸ್ತಿ ಇದ್ರೆ ಇನ್ನೊಂದು ಗೆಸ್ಟ್ ಲೆಕ್ಚರ್ ತಗೊಳ್ಳಿ ಅಂತ ಇದೆ. ಅದೆಷ್ಟೇ ಸಬ್ಜೆಕ್ಟ್ ಇರ್ಬೋದು, ಅದು ತೆಗೆದುಕೊಳ್ಳದೆ ಒಬ್ಬರಿಂದಲೇ ನಾಯಿ ದುಡಿಸ್ಕೊಳ್ತಾರೆ. 24 ಗಂಟೆ ಸ್ಯಾಲ್ರಿ 14,000. ಕೊನೆಯಲ್ಲಿ ಷರ ಹಾಕಿದ್ದಾರೆ ಇಲಾಖೆಯವರು, ನಾವು ಕೊಟ್ಟಿರುವಂತ ಷರತ್ತನ್ನು ಏನಾದ್ರು ಉಲ್ಲಂಘನೆ ಮಾಡಿದರೆ ನಿಯಮಾನುಸಾರ ಪ್ರಾಂಶುಪಾಲರ ಮೇಲೆ ಹಾಗೂ ಜಿಲ್ಲಾ ಉಪನಿರ್ದೇಶಕರ ಮೇಲೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಲಾಗುವುದು ಅಂತ.
ಇವತ್ತಿನವರೆಗೆ ಯಾರ ಮೇಲೂ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಲಾಗಿಲ್ಲ. ಒಂದು ವಿಚಿತ್ರ ಕಾನೂನು ಅಂತೇಳಿ ಶಿವಮೊಗ್ಗದಲ್ಲಿ ದಯವಿಟ್ಟು ಅಬ್ಸರ್ವ್ ಮಾಡಿ, ಮಾನ್ಯ ಧನಂಜಯ ಸರ್ MLC ಅವರ ಗಮನಕ್ಕೆ ನಾನು ತಂದಿದ್ದೇನೆ. ಗೆಸ್ಟ್ ಲೆಕ್ಚರ್ಸಿಗೆ ಇಲಾಖೆಯಲ್ಲಿ ಅವಕಾಶ ಇಲ್ಲ, ಕಾನೂನು ಬಾಹಿರ ಡೆಪ್ಯುಟೇಷನ್ ಹಾಕಿಬಿಟ್ಟಿದ್ದಾರೆ ಗೆಸ್ಟ್ ಲೆಕ್ಚರ್ಸಿಗೆ. 3 ದಿನ ಎಲ್ಲಿ ನೇಮಕಾತಿ ಮಾಡ್ಕೊಂಡಿದ್ದಾರೆ ಉಪನ್ಯಾಸಕ್ಕೆ, ಅತಿಥಿ ಉಪನ್ಯಾಸಕ್ಕೆ, ಅಲ್ಲಿ 3 ದಿನ ವರ್ಕ್ ಮಾಡಬೇಕು. ಅದೇ ಡಿಸ್ಟಿಕ್ ಒಳಗಡೆ, ಅದೇ ತಾಲೂಕು ಒಳಗಡೆ ಇನ್ನೊಂದು ಕಡೆ 3 ದಿನ ಗೆಸ್ಟ್ ಲೆಕ್ಚರ್ ವರ್ಕ್ ಮಾಡಬೇಕು. ಅವ್ರಿಗೆ ಹೋಗ್ಲಿಕ್ಕೆ ಹಳ್ಳಿಗಾಡು ಪ್ರದೇಶ 60-70 ಕಿಲೋಮೀಟರ್ ಇದೆ. ಓಕೆ, ದಯವಿಟ್ಟು ಇದನ್ನೊಂದು ಸೊಲ್ಯೂಷನ್ ಮಾಡಿಕೊಡಿ ಸರ್. ಸ್ಯಾಲ್ರಿ ಇರಲ್ಲ, ನಾವು ಮಾರ್ಚ್ ಅಲ್ಲಿ PUC ಎಕ್ಸಾಮ್ ಡ್ಯೂಟಿ ಮಾಡ್ತೀವಿ, ವ್ಯಾಲ್ಯೂಯೇಷನ್ ಮಾಡ್ತೀವಿ, ಸ್ಯಾಲ್ರಿ ಇರಲ್ಲ. ಫೆಬ್ರವರಿಗೆ ಎಂಡ್ ಮಾಡ್ತಾರೆ ನಮಗೆ ಸ್ಯಾಲ್ರಿ. ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಅತಿಥಿ ಉಪನ್ಯಾಸಕರ ಸಂಘಟನೆ ವತಿಯಿಂದ ತಾವೆಲ್ಲ ಬಹಳ ಸುದೀರ್ಘವಾಗಿ ಹೇಳಿದ್ದೀರಿ. ನನಗ ಗ್ರಾಹಕ ಆಗಿದೆ ಅಂದರೆ 3 ಬಹಳ ಪ್ರಮುಖವಾಗಿ ಬೇಡಿಕೆ ಇಟ್ಟಿದ್ರೆ. ಒಂದು, ನಮಗೆ ಮುಂದುವರಿಸಿ, ಡಿಸ್ಕಂಟಿನ್ಯೂ ಮಾಡಬೇಡಿ. ಎರಡನೇದು, ನಮಗೆ ನಿಮ್ಮ ಏನಂದರೆ ಸ್ಯಾಲ್ರಿ ಹೆಚ್ಚಿಗೆ ಮಾಡಿ, ಒಂದು ಮಿನಿಮಮ್ ವೇಜಸ್ಗಿಂತ ಕಮ್ಮಿ ಇದೆ ಅಂತ ಒಂದು ಹೇಳಿದಿರಿ. ಆಮೇಲೆ ತಾವು ಇನ್ನೊಂದೇನು ಹೇಳಿದ್ದೀರಿ ಅಂದರೆ ಮಾರ್ಚಿಂದ ಸ್ಯಾಲ್ರಿ ಆಗಿಲ್ಲ ಅಂತ ಅನ್ನೋದು ಕೂಡ ಹೇಳಿದಿರಿ. ಸರ್, ಮಾರ್ಚ್ ವರೆಗೆ ಸ್ಯಾಲ್ರಿ ಕೊಡಲ್ಲ ಸರ್ ನಮಗೆ. ಆಮೇಲೆ ಫೆಬ್ರವರಿಗೆ ಎಂಡ್ ಮಾಡ್ತಾರೆ ಎವ್ರಿ ಇಯರ್. ಇಶ್ಯೂ ಕೂಡ ಲೆಟರ್ ಇದೆ. ನಾನು ಸಂಬಂಧಪಟ್ಟ ಆದ್ರೆ KKRDBದು ನಾನೇ ಸಾಲ್ವ್ ಮಾಡಿಸ್ತೀನಿ. ಯಾಕಂದ್ರೆ ನಾನು ಕಲ್ಯಾಣ ಕರ್ನಾಟಕ ಭಾಗದವನಾಗಿರೋದ್ರಿಂದ ಅದನ್ನು ಸಾಲ್ವ್ ಮಾಡಿಸ್ತೀನಿ. ಅದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇಮಿಡಿಯೇಟ್ಲಿ ನಾನು KKRDB ಸೆಕ್ರೆಟರಿಗೆ ಮತ್ತು ಅಧ್ಯಕ್ಷರಿಗೆ ಮಾತಾಡಿ ಅದನ್ನ ಸಾರ್ಟ್ ಔಟ್ ಮಾಡ್ತೀನಿ. ಯಾಕಂದ್ರೆ ನಾವೇ ಡಿಸೈಡ್ ಮಾಡಿದ್ದೇವೆ ಹೊಸ KKRDBಯಲ್ಲಿ PU ಕಾಲೇಜ್ ಮಾಡಬೇಕು, ಅದಕ್ಕೆ ಸ್ಯಾಲ್ರಿ ನಾವೇ ಕೊಡ್ತೀವಿ, ನಾವೇ ನಿರ್ಣಯ ಮಾಡಿದ್ವಿ. ಯಾಕೆ ಸ್ಯಾಲ್ರಿ ಆಗಿಲ್ಲ ಅದನ್ನು ಪರಿಶೀಲಿಸಿ ಅದನ್ನ ನಾನು ಮಾಡಿಸ್ತೀನಿ. ಅದ್ರ ಬಗ್ಗೆ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಈ ಮಿಕ್ಕಿದ್ದೆಲ್ಲ ಏನು ಇಶ್ಯೂಸ್ ಎಲ್ಲ ಹೇಳಿದಿರಿ, ನಾನು ನಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವ್ರ ಜೊತೆ ಚರ್ಚೆ ಮಾಡಿ ನಿಮ್ಮ ರಿಪ್ರೆಸೆಂಟೇಷನ್ ಮೇಲೆ ನಾನು ಒಂದು ನೋಟ್ ಕೊಟ್ಟು ಇದನ್ನ ಸಾಲ್ವ್ ಮಾಡೋದಕ್ಕೆ ಮತ್ತು ಮುಂದೆ, ಯಾಕಂದ್ರೆ ಇದನ್ನ ಇವನ್ ಏನಾಗಿತ್ತು, ನಿಮ್ಮಲ್ಲಿ ಯಾವುದೋ ಕೋರ್ಟಿನ ಇದನ್ನು ನಿರ್ಬಂಧನೂ ಇಲ್ಲ. ಯಾಕಂದ್ರೆ ಹೈಯರ್ ಎಜುಕೇಶನ್ಗೆ ಪಾಪ ಅವರಿಗೆ ಡಿಗ್ರಿ ಕಾಲೇಜಲ್ಲಿ ಕೋರ್ಟಿನ ನಿರ್ಬಂಧ ಬಂದು ಅವ್ರಿಗೆ ತೊಂದರೆ ಆಗಿದೆ ಅವ್ರಿಗೆ. ಆದ್ರೂ ಕೂಡ ಅವರನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಸರ್ಕಾರ. ಹಾಗೂ ನಿಮಗೆ ಯಾವುದೇ ತೊಂದರೆ ಇಲ್ಲದೆ ಇರೋದ್ರಿಂದ ನಿಮ್ಮನ್ನ 100% ಪ್ರೊಟೆಕ್ಟ್ ಮಾಡೋದಕ್ಕೆ ನಾನು ಏನು ಕ್ರಮ ಕೈಗೊಳ್ಬೇಕು, ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಅದನ್ನ ಡಿಸ್ಕಸ್ ಮಾಡಿ ಇಲ್ಲ ಅದನ್ನು ಮಾಡಿಸ್ತೀನಿ. ನಾನು ಅದ್ರ ಜೊತೆ ಚರ್ಚೆ ಮಾಡಿ ನೀವು ಏನೇನು ಪ್ರತ್ಯೇಕವಾಗಿ ಇಲ್ಲಿ ಕೊಟ್ಟಿದ್ದೀರಿ ಅದ್ರ ಬಗ್ಗೆ ಒಂದು ನೋಟ್ ಕೊಟ್ಟು ನಾನು ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಹುಡುಕ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ. ಏಪ್ರಿಲ್ ವರೆಗೆ ಸ್ಯಾಲ್ರಿ ಕೊಡ್ತಾರೆ. ನಮ್ಮ PUCಗೆ ಫೆಬ್ರವರಿಗೆ ಎಂಡ್ ಕ್ಲೋಸ್ ಮಾಡ್ತಾರೆ. ಮಾರ್ಚ್ ಸ್ಯಾಲ್ರಿ ಕೊಡಲ್ಲ. ಮಾರ್ಚ್ ವರೆಗೆ ನಾವು ವ್ಯಾಲ್ಯೂಯೇಷನ್ ಮಾಡ್ತೀವಿ, ಎಕ್ಸಾಮ್ ಮಾಡ್ತೀವಿ, ಸ್ಯಾಲ್ರಿ ಕೊಡಲ್ಲ ನಮಗೆ. ನಮ್ಮ ಸಂಘಟನೆ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ದಯವಿಟ್ಟು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೇಕಂತ ವಿನಂತಿ.